Is it audible? Yes, sir. Yes, sir. Right. So before going to this, let me take one overview of your syllabus where we have stopped over here. Is it screen is visible now? Yes, sir. Hmm. Screen is visible. Yes, sir. Yes, sir. And we are in unit 3. Okay. Modules completed now. Today we are going to start the packages and programs. Is it clear? So now already unit 3 ಅಲ್ಲಿದ್ದೀವಿ, ಮಾಡ್ಯೂಲ್ಸ್ ಆಲ್ರೆಡಿ ಕ್ಲೋಸ್ ಮಾಡಿದೀವಿ. ನಾವು ಪ್ಯಾಕೇಜಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು, ಪ್ಯಾಕೇಜಸ್ ಅಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ. ಇಸ್ ಇಟ್ ಆಡಿಯಬಲ್? Yes, sir. Yes, sir. Yes, sir. ಗೊತ್ತಾಯ್ತಾ ಸಿಲೆಬಸ್ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ? ಮಾಡ್ಯೂಲ್ಸ್ ವರೆಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯೂನಿಟ್ 3 ಅಲ್ಲಿ ಇದೀವಿ ನಾವೀಗ. ಯೂನಿಟ್ 3 ಅಲ್ಲಿ ಮಾಡ್ಯೂಲ್ಸ್ ಕಂಪ್ಲೀಟ್ ಆಯ್ತು. ನಾವು ವಿ ಆರ್ ಗೋಯಿಂಗ್ ಫಾರ್ ಪ್ಯಾಕೇಜಸ್ ಅಂಡ್ ಪ್ರೋಗ್ರಾಮ್ಸ್. ಓಕೆ ಓಕೆ, ದೆನ್ ಲೆಟ್ಸ್ ಸ್ಟಾರ್ಟ್ ದಟ್ ಒನ್. Okay, then let us begin your packages. Before going to start the packages, let me know how many people know about the packages in Java. What do you mean by packages in Java? Is it audible? Yes, sir. Tell me, what do you mean by packages in Java? ಇನ್ನೊಂದು ನಿಮ್ಗೆ ಹೇಳ್ಬೇಕಿತ್ತು, ನಿಮ್ಗೆ ಎಕ್ಸಾಮ್ಸ್ ಡೇಟ್ ಬಂದಿದೆಯಲ್ಲ ನಿಮ್ಗೆ? Not confirmed, sir, but 15 बोल रहे हैं. Let me clear one thing. Java ಕ್ವಶನ್ ನಿಮಗೆ ಯಾವುದೇ ರೀತಿ ರಿಪಿಟೇಷನ್ಸ್ ಇಲ್ಲ, ಕ್ವಶನ್ಸ್ ರಿಪೀಟ್ ಆಫ್. ಸೊ ಅದಕ್ಕೆ ನೀವು A to Z ಅಂದ್ರೆ ಇಸ್ಕೊಂಡೆ ನೀವು ಹೋಗ್ರಿ. ಕ್ವಶನ್ಸ್ ಯಾವುದೇ ರೀತಿ ರಿಪೀಟ್ ಇರೋದಿಲ್ಲ. 2 years ಬ್ಯಾಕ್ ನೀವು ಮಾಡ್ತೀವಿ ಅಂತಂದ್ರೆ Sir, ಇರೋದಿಲ್ಲ voice ಆತರ. break हो रहा है, sir. ವಾಯ್ಸ್ ಬ್ರೇಕ್ ಆಗ್ತಿದೆನಾ? Yes, sir. ಕ್ಲಿಯರ್ ಇದೆಯಾ? No, sir. Let it be. Okay, then I will start the shall I start the class now? Yes, sir. Okay, then let me start the packages. Packages is nothing but a folder or a directory which represents collections of Python modules. Packages is nothing but folder or directories which represent collections of Python modules. So ನಿಮಗೆ already we have studied in the Java. Packages is nothing but a collections of folder directories. That is what exactly we need to say it is a packages. ಹೌದಾ?
ಸೊ ಅದನ್ನ ನಾವು ಮಾಡ್ಯೂಲ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ದಟ್ ರೆಪ್ರೆಸೆಂಟ್ ದ ಕಲೆಕ್ಷನ್ ಆಫ್ ಮಾಡ್ಯೂಲ್ಸ್ ಅಂತ ನಾವು ಹೇಳ್ಬೋದು. ಎನಿ ಫೋಲ್ಡರ್ ಆರ್ ಡೈರೆಕ್ಟ್ ವಿಚ್ ಕಂಟೈನ್ಸ್ T dot py. ಓಕೆ, ಈ ಇರ್ತಕ್ಕಂತ ಫೈಲ್ಸ್ there we call that folder or directory as a python package ಅಂತ ಅರ್ಥ. A python package can contains sub packages. ಅಂದ್ರೆ ನೀವು ಎಲ್ಲಾದ್ರೂ ಒಂದು ಪ್ಯಾಕೇಜ್ ಪೈಥಾನ್ ಪ್ಯಾಕೇಜ್ ಯೂಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ನಾವು ಪ್ರೋಗ್ರಾಮ್ಸ್ ಅಲ್ಲಿ ಇನಿಶಿಯೇಟ್ ನಾವು ಮಾಡಿರ್ತೀವಿ. ಪೈಥಾನ್ ಪ್ಯಾಕೇಜ್ ನೀವು ಆ ರೀತಿ ಕೊಟ್ಟಿದ ತಕ್ಷಣ ಅದೊಂದೇ ಫೋಲ್ಡರ್ ಅಂತ ಏನಾದ್ರು ಇದೆ ಅಂತಂದ್ರೆ ಅಫ್ಕೋರ್ಸ್ ವಿ ಡಸಂಟ್ ಹ್ಯಾವ್ ಓನ್ಲಿ ಒನ್ ಮಾಡಲ್, ವಿ ಹ್ಯಾವ್ ಎ ಸಬ್ ಮಾಡಲ್ಸ್ ಆಲ್ಸೋ ವಿ ಹ್ಯಾವ್ ಹಿಯರ್. ಅಂದ್ರೆ ಪ್ಯಾಕೇಜಸ್ ವಿತ್ ಇನ್ ಎ ಪ್ಯಾಕೇಜಸ್ ವಿತ್ ಇನ್ ಎ ಪ್ಯಾಕೇಜಸ್, ಪ್ಯಾಕೇಜ್ ವಿತ್ ಇನ್ ಪ್ಯಾಕೇಜಸ್ ಅಂತ ಹೇಳಿ ನೆಸ್ಟೆಡ್ ಸಬ್ ಪ್ಯಾಕೇಜಸ್ ಅವೈಲಬಲ್ ಇದಾವೆ. ಸೊ ಅದು ಕೂಡ ಸಮ್ಟೈಮ್ಸ್ ವಿ ಹ್ಯಾವ್ ಸಬ್ ಪ್ಯಾಕೇಜಸ್. ಎ ಪ್ಯಾಕೇಜ್ ಕ್ಯಾನ್ ಕಂಟೈನ್ ಸಬ್ ಪ್ಯಾಕೇಜಸ್ ಅಂತ ನಾವು ಹೇಳ್ತಿರ್ತೀವಿ. ಓಕೆ, ಹಿಯರ್ whatever we learned in the Java, same thing will be happened in the Python also. There is no difference, but way of programming language is only the difference over here. Okay, this is the definition. Okay, then we will go for again further regarding the packages over here. Generally packages have a sub packages ಅಂತ ನಾನು ಯಾವ ರೀತಿ ಹೇಳಿದ್ದೆ ನಿಮ್ಗೆ ಅದೇ ರೀತಿ ಇಲ್ಲಿ ಕೂಡ ಒಂದು hierarchical diagram ನಾನು ಕೊಟ್ಟಿದ್ದೀನಿ. ಇಲ್ಲಿ ಈ ಡಯಾಗ್ರಾಮ್ ನಲ್ಲಿ ನಿಮಗೆ ಪ್ಯಾಕೇಜ್ ಗೇಮ್ ಅಂತ ಅವೈಲಬಲ್ ಇದಾವೆ. ಇನಿಶಿಯೇಟ್ ಪ್ಯಾಕೇಜಸ್ ಅಂತಿದೆ, ಸಬ್ ಪ್ಯಾಕೇಜ್, ಅದರಲ್ಲಿ ಸೌಂಡ್, ಇನಿಶಿಯೇಟ್ ಪೈಥಾನ್, ಲೋಡ್ ಪೈಥಾನ್, ಪ್ಲೇ ಪೈಥಾನ್, ಪಾಸ್ ಪೈಥಾನ್, ಇನಿಶಿಯೇಟ್, ಓಪನ್, ಚೇಂಜ್, ಕ್ಲೋಸ್, ಸಬ್ ಪ್ಯಾಕೇಜ್ ಲೆವೆಲ್, ಇನಿಶಿಯೇಟ್, ಸ್ಟಾರ್ಟ್, ಲೋಡ್, ಓವರ್. ದೀಸ್ ಆರ್ ದ ಡಿಫರೆಂಟ್ ಸಬ್ ಪ್ಯಾಕೇಜಸ್ ಆರ್ ಅವೈಲಬಲ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ವೆನ್ ಎವರ್ ವಿ ಗೋ ವಿತ್ ದ ಗೇಮಿಂಗ್ ಪ್ರಕಾರ ಹೋಯ್ತಂದ್ರೆ ಗೇಮಿಂಗ್ ಅಲ್ಲಿ ಜನರಲ್ ಆಗಿ ನಮಗೆ ಲೋಡ್ ಅಂದ್ರೆ ಫಸ್ಟ್ ಪ್ಲೇ, ಪಾಸ್, ರಿವೈಂಡ್, ಪ್ರೀವಿಯಸ್, ನೆಕ್ಸ್ಟ್, ಸೊ ವಾಟ್ ಎವರ್ ವಿ ಹ್ಯಾವ್ ಮಲ್ಟಿಮೀಡಿಯಾ ಬಟನ್ಸ್ ಏನಿರ್ತಾನೆ ಅದನ್ನೆಲ್ಲ ನಾವು ಪ್ಯಾಕೇಜ್ ಮುಖಾಂತರ ಅಂತಾನೆ ನಾವು ಹೇಳ್ತೀವಿ. ಅದೇ ರೀತಿ ಇಲ್ಲಿ ಸಮ್ ಆಫ್ ದ ಥಿಂಗ್ಸ್ ನಾವು ಏನ್ ಕೊಟ್ಟಿದ್ದೀವಿ ಇಲ್ಲಿ ಲೋಡ್ ಫಸ್ಟ್ ಇನಿಶಿಯೇಟ್ ಮಾಡಬೇಕು, ಲೋಡ್ ಮಾಡಬೇಕು, ಅದಾದ ನಂತರ ಪ್ಲೇ, ಪಾಸ್, ನೆಕ್ಸ್ಟ್, ಪ್ರೀವಿಯಸ್, ಗೋ ಟು, ವಾಟ್ ಎವರ್ ವಿ ಹ್ಯಾವ್ ಎ ಫಂಕ್ಷನ್ ದಟ್ ಶುಡ್ ಬಿ implemented in this sub package. Is it audible? Yes, sir. Next we have here sub package image. Image anta ಬಂದ ತಕ್ಷಣನೇ image ಅಲ್ಲಿ ಮತ್ತೆ again insert python, open.python, change python and close python. These are the different sub directories ಅಥವಾ sub packages available in a image folder. Again, whenever we go with the next level, we have again initiate python, start to python, load python and over python. These are the different packages also available in the python programming language. This is the hierarchical structure of your initiate of python. Next, just draw this diagram. Be fast. Diagram ಹಾಕೊಳ್ಳಿ ಅದನ್ನ.
Is it over? No, sir. Right. So we have one example over here. The file called as a Satya initiate python test.py. Test.py is nothing but it is a file which is belongs to the initiate python. So file 1 test.python def great print welcome to Satya Tech. Again demo.py import satya.test satya.test great and welcome to the Satya. So what we are going to do, first I am going to initiate the test.python. ಅದರಲ್ಲಿ ಏನು ಮಾಡ್ತಾ ಇದ್ದೀನಿ, ಅಗೇನ್ ಒಂದು ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದು ಫೈಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಏನಂತ ಡೆಮೋ. ಸೊ ಡೆಮೋ ಡಾಟ್ ಪೈಥಾನ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಡಾಟ್ ಪೈಥಾನ್ ಅಂತ ಇರ್ತಕ್ಕಂಥ ಫೈಲ್ ನ ನಾನು ಡೆಮೋ ಡಾಟ್ ಫೈಲ್ ನಲ್ಲಿ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಇಂಪೋರ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಸತ್ಯ ಅನ್ನೋ ಒಂದು ಫೋಲ್ಡರ್, ನೀವೇನು ಫೋಲ್ಡರ್ ಅಂತ ಇಲ್ಲಿ ನೇಮ್ ಕೊಟ್ಟಿರ್ತಾನೆ. ಸೊ ವಾಟ್ ಎವರ್ ವಿ ಯೂಸಿಂಗ್ ದ ಡೈರೆಕ್ಟರಿ ಇಯರ್, ದಟ್ ಈಸ್ ದ ಡೈರೆಕ್ಟರೀಸ್ ಅಲ್ಲಿ ನಮ್ಗೆ ಇರ್ತಕ್ಕಂಥದ್ದು ಎರಡು ಫೈಲ್, ಒಂದು ಟೆಸ್ಟ್ ಫೈಲ್, ಇನ್ನೊಂದು ಡೆಮೋ ಫೈಲ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಫೈಲ್ ನಾನು ಏನ್ ಮಾಡ್ತಾ ಇದ್ದೀನಿ, ಎರಡು ಫೈಲ್ ಒಂದೇ ಡೈರೆಕ್ಟರಿಯಲ್ಲಿ ಸೇವ್ ಆಗಿರ್ಬೇಕು. ಡೈರೆಕ್ಟರೀಸ್ ಅಂತ ನಥಿಂಗ್ ಬಟ್ ಎ ಫೋಲ್ಡರ್ ನೇಮ್. ಹೌದಾ, ಸತ್ಯನ ಫೋಲ್ಡರ್ ಅಲ್ಲಿ ಒಂದು ಟೆಸ್ಟ್ ಡಾಟ್ ಪೈಥಾನ್, ಇನ್ನೊಂದು ಡೆಮೋ ಡಾಟ್ ಪೈಥಾನ್ ಅಂತ ಹೇಳಿ ನಾವು ಎರಡು ಫೈಲ್ ನ ಕ್ರಿಯೇಟ್ ಮಾಡಿದೀವಿ. ಟೆಸ್ಟ್ ಫೈಲ್ ಅಲ್ಲಿ ಏನಿದೆ, ಒಂದು ಮೆಸೇಜ್ ಅಂತ ಪಾಸ್ ಮಾಡಿದೀವಿ. ಮೆಸೇಜ್ ಏನಂತ ಇದೆ, ಸೊ ವಾಟ್ ಈಸ್ ದ ಮೆಸೇಜ್ ವಿ ಹ್ಯಾವ್ ಇನ್ ದ ಸತ್ಯ ಹಿಯರ್, ವೆಲ್ಕಮ್ ಟು ಸತ್ಯ ಟೆಕ್ ಅಂತ ಇದೆ. ದಿಸ್ ಮೆಸೇಜ್ ಶುಡ್ ಬಿ executed whenever we run the test.python. So whenever this file will be imported into the demo dot, we supposed to use import satya.test satya.test ಅಂತ ಹೇಳ್ತೀವಿ, ಆಯ್ತಾ. ಸೊ ಜನರಲ್ ಆಗಿ ನಾವೇನ್ ಯೂಸ್ ಮಾಡ್ತಾ ಇದೀವಿ, ಇಲ್ಲಿ ಫಸ್ಟ್ ಸತ್ಯ ಅಂತ ಬರುತ್ತೆ. ಸತ್ಯ ಇದರಲ್ಲಿ ಎರಡು ಫೈಲ್ಸ್, ಒಂದು ಟೆಸ್ಟ್ ಫೈಲ್, ಇನ್ನೊಂದು ಡೆಮೋ ಫೈಲ್ ಅಂತ ಕ್ರಿಯೇಟ್ ಆಯ್ತು. ಇದರಲ್ಲಿ ನಿಮಗೆ ಎರಡು ಫೈಲ್ಸ್ ಇರುವಾಗ ಏನಾಗುತ್ತೆ, ಇಲ್ಲಿ ಹೇಗೆ ರನ್ ಮಾಡಬೇಕು, ಆ ಫೈಲ್ ನ ಇನ್ನೊಂದು ಫೈಲ್ ನ ಇಂಪೋರ್ಟ್ ಮಾಡಬೇಕು ಅಂತಂದ್ರೆ ಆ ಫೈಲ್ ಏನಾದ್ರೂ ಆ ನೀವೇನ್ ಮಾಡ್ತೀರಿ, ಬೇರೆ ಕಡೆಗೆ ಬೇರೆ ಫೋಲ್ಡರ್ ಅಲ್ಲಿ ಸೇವ್ ಮಾಡಿದ್ರೆ ಆ ಫೈಲ್ ರನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಬರೋದಿಲ್ಲ. ಬಿಕಾಸ್ ಆಫ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಕರೆಂಟ್ ಡೈರೆಕ್ಟರಿ ಇಟ್ ಸೆಲ್ಫ್ ಓನ್ಲಿ, ಆಯ್ತಾ. ಇಲ್ಲ ಸರ್ ನಾವು ಮಾಡ್ಬೋದು ಏನಾದ್ರು ಮಾಡ್ಬೇಕು ಅಂತಂದ್ರೆ, ನಾನು ಬೇರೆ ಡೈರೆಕ್ಟರಿ ರನ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಆ ಬೇರೆ ಡೈರೆಕ್ಟರಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಏನಿದೆಯಲ್ಲ ಆ ಅಡ್ರೆಸ್ಸಿಂಗ್ ಇಲ್ಲಿ ನೀವು ಪಾಸ್ ಮಾಡ್ಬೇಕಾಗುತ್ತೆ. ದಟ್ ಅಡ್ರೆಸ್ಸಿಂಗ್ ಶುಡ್ ಬಿ ಪಾಸ್ಡ್ ಓವರ್ ಹಿಯರ್. ಓಕೆ, ಕರೆಂಟ್ ಡೈರೆಕ್ಟರಿ ಇರೋದ್ರಿಂದ ನಾನು ಏನ್ ಮಾಡ್ತಾ ಇದೀನಿ, ಕರೆಂಟ್ ಡೈರೆಕ್ಟರಿ ಯಾವ್ದಿದೆ, ಸತ್ಯದ್ರಲ್ಲಿ ಟೆಸ್ಟ್ ಅನ್ನೋ ಫೈಲ್ ಇದೆ, ಅದಕ್ಕೆ ನಾನು ಸತ್ಯ ಡಾಟ್ ಟೆಸ್ಟ್ ಅಂತ ಕೊಡ್ತಾ ಇದ್ದೀನಿ. ಅದೇ ನೀವೇನಾದ್ರು ಸಿ ಡ್ರೈವ್ ಅಲ್ಲಿ ಡಿ ಡ್ರೈವ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಬೇರೆ ಪಕ್ಕದಲ್ಲಿ ಡ್ರೈವ್ ಏನಾದ್ರು ಇದೆ ಅಂತಂದ್ರೆ ಆ ಡೈರೆಕ್ಟರಿ ನೇಮ್ ಕೊಟ್ಬಿಟ್ಟು ಡಾಟ್ ಫೈಲ್ ನೇಮ್ ಕೊಡಿ, ಇಟ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್. ಅಗೇನ್ ಸತ್ಯ ಡಾಟ್ ಟೆಸ್ಟ್ ಡಾಟ್ ಗ್ರೀಟ್ ಅಂತ ಕೊಟ್ಟಿದ್ದೀನಿ. So this function will be get executed. You will get as a message called as a welcome to Satya. Is it understood? Yes, sir. Next, good morning, just a second, ma.
Okay then. Is it audible, ma? Yes, sir. Yes, sir. Okay then. Again, we will go for next one. Second example we have here. C drive colon Python 27. It is the folder name. It is the folder name. ಅದು ಫೋಲ್ಡರ್ ಅಂದ್ರೆ ನೀವು ಪೈಥಾನ್ 2.7 ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಈ ಫೋಲ್ಡರ್ ಸಿ ಡ್ರೈವ್ ಅಲ್ಲಿ ಜನರೇಟ್ ಆಗುತ್ತೆ. ಅದರಲ್ಲಿ COM ಅನ್ನೋದು ಫೋಲ್ಡರ್. ಇದರಲ್ಲಿ ಇನ್ಶಿಯೇಟ್ ಡಾಟ್ ಪೈಥಾನ್, ಎ ಡಾಟ್ ಪೈ, ಸತ್ಯ ಎ ಮತ್ತೆ ಬಿ ಡಾಟ್ ಪೈ ಇವೆರಡು 2 ಫೈಲ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ COM ಕಾಮ್ ಫೋಲ್ಡರ್. ಈ ಫೋಲ್ಡರ್ ಅಲ್ಲಿ ಎರಡು ಫೈಲ್ ಇದಾವೆ, ಒಂದು ಎ ಡಾಟ್ ಪೈಥಾನ್, ಒಂದು ಬಿ ಡಾಟ್ ಪೈಥಾನ್. ಓಕೆ, ಇದನ್ನ ಈ ರೀತಿಯಾಗಿ ನಾವು ಬಾಕ್ಸ್ ಅಲ್ಲಿ ತೋರಿಸಬಹುದು, ರೆಪ್ರೆಸೆಂಟೇಷನ್ಸ್ ಮಾಡ್ಕೋಬಹುದು. ಲೆಟ್ ಅಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್, ದಟ್ ಈಸ್ ಸಿ ಡಾಟ್ ಟೆಸ್ಟ್ ಅಂದ್ರೆ ಪೈಥಾನ್ ಆದ್ಮೇಲೆ ಪೈಥಾನ್ 27 ಟೆಸ್ಟ್ ಡಾಟ್ ಪೈ, ಎ ಡಾಟ್ ಪೈ ಅದರಲ್ಲಿ ಏನ್ ಮಾಡ್ತಾ ಇದೀವಿ, ಡೆಫ್ M1 ಡೆಫ್ M1 ಅಂತ ಇದೆ ತಾನೆ, M1 ಫಂಕ್ಷನ್ ಯೂಸ್ ಮಾಡ್ತಾ ಇದೀವಿ. ವೆನ್ ಎವರ್ ದ ಎ ಡಾಟ್ ಪೈಥಾನ್ ವಿಲ್ ಬಿ ಕಾಲ್ಡ್, ದಿಸ್ ಟೂ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಗೆಟ್ ಎಕ್ಸಿಕ್ಯೂಟೆಡ್. ದ ಸ್ಟೇಟ್ಮೆಂಟ್ ಈಸ್ ಪ್ರಿಂಟ್ ಇನ್ M1 ಆಫ್ ಎ ಆಫ್ ಕಾಮ್. Okay, next b dot py def M2 colon print in M2 of b of com satya. Okay, so this will be printed over here. Next test dot another file ಏನಿದೆ ಇಲ್ಲಿ, test dot satya ಅಂತ ಇದೆ, ಹೌದಾ? So total 1 file, 2 file, third file. So let us start how to let me go for how to import that files will be imported into the test.python. ಈ test.python ಅಲ್ಲಿ ಏನಾಗ್ತಾ ಇದೆ, import com.a import com.satya b ಅಂದ್ರೆ ಬಿ ಅನ್ನೋದು ಯಾವ ಫೋಲ್ಡರ್ ಅಲ್ಲಿ ಇದೆ, ಸತ್ಯ ಅನ್ನೋ ಫೋಲ್ಡರ್ ಅಲ್ಲಿ ಇದೆ, ಹೌದಾ? ಸತ್ಯ ಯಾವ್ದ್ರಲ್ಲಿ ಫೋಲ್ಡರ್ ಅಲ್ಲಿ ಇದೆ, ಕಾಮ್ ಅನ್ನೋದ್ರಲ್ಲಿ ಫೋಲ್ಡರ್ ಅವೈಲೇಬಲ್ ಇದೆ. ಕ್ಲಿಯರ್? ನೆಕ್ಸ್ಟ್ com.a.m1 ಅಂದ್ರೆ M1 ಯಾವ ಫಂಕ್ಷನ್ ಅಲ್ಲಿ ಅವೈಲೇಬಲ್ ಇದೆ, ಎ ಡಾಟ್ ಪೈಥಾನ್ ಅಲ್ಲಿ ಅವೈಲೇಬಲ್ ಇದಾವೆ. ಅದು ಯಾವ ಫೋಲ್ಡರ್ ಅಲ್ಲಿ ಇದೆ, ಕಾಮ್ ಅನ್ನೋ ಫೋಲ್ಡರ್ ಅಲ್ಲಿ ಇದೆ. ಅದಾದ್ಮೇಲೆ com.satya.b.m2 ಹೌದಾ, ಇದು ಕೂಡ ಇಲ್ಲಿ ಇನ್ಹೆರಿಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಡೈರೆಕ್ಟರಿ ಪ್ರೋಗ್ರಾಮ್ ಬಿ ಅನ್ನೋದೇನು ಇಲ್ಲಿ ಫೈಲ್ ನೇಮ್. ಈ ಫೈಲ್ ಯಾವ ಫೋಲ್ಡರ್ ಅವೈಲೇಬಲ್ ಇದೆ, ಬಿ ಅನ್ನೋ ಅಂದ್ರೆ ಸತ್ಯ ಅನ್ನೋ ಫೋಲ್ಡರ್ ಅವೈಲೇಬಲ್ ಇದೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಸತ್ಯ ಡಾಟ್ ಬಿ ಡಾಟ್ M2 ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. Whenever we perform this statement, the output will be displayed like this: in M1 of A of com, in M2 of B of com Satya. ಇದು ಬರ್ತಕ್ಕಂತ ಔಟ್ಪುಟ್ whenever we run these statements over here. Okay, is it clear? Yes, sir. What about remaining people, sir? ಏನ್ ಆನ್ ಮಾಡಿ ಇಟ್ಟೋಗ್ಬಿಟ್ರೆ ಎಲ್ಲರೂ ಮತ್ತೆ ಇದ್ರ ಇಲ್ಲ ಆನ್ಲೈನ್ ಅಲ್ಲಿ? Yes, sir. Next, advanced python ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಪೈಥಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ನಾವು ಎಕ್ಸ್ಪ್ಲೇಷನ್ ಮಾಡಿರ್ತಕ್ಕಂಥದ್ದು ಪೈಥಾನ್ ಮತ್ತೆ ಅದ್ರದ್ದು ರಿಲೇಟೆಡ್ ಪ್ರೋಗ್ರಾಮ್. ಇದು ಪೈಥಾನ್ಸ್ ಅಂಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಈಸ್ ಓವರ್. ಸೊ ಯೂನಿಟ್ 3 ಅಲ್ಲಿ ಮಾಡ್ಯೂಲ್ ಪೈಥಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ದೆ, ನಾನು ಡಿಸ್ಕಸ್ ಆಯ್ತು. ಇದು ಪೈಥಾನ್ ಮತ್ತೆ ಪ್ರೋಗ್ರಾಮ್ಸ್. ನಿಮ್ಗೆ ರಿಲೇಟೆಡ್ ಏನಾದ್ರು ಪ್ಯಾಕೇಜಸ್ ಬಗ್ಗೆ ಡೌಟ್ಸ್ ಇತ್ತು ಅಂದ್ರೆ ಈಗಲೇ ಕೇಳ್ಬಿಟ್ಟು ಕ್ಲಾರಿಫೈ ಮಾಡ್ಕೊಡ್ರಿ, ಆಯ್ತಾ? Later we'll go for next one. Be fast. If you have any doubts, you can ask me now. No doubt, sir. What about remaining peoples?
Tell me when you are going to submit the assignments. After third sem exams, sir. Ah, when ma? After After, third sem exams, sir. Yeah, Third sem exam complete. maximum. Actually, we don't know when they are going to conduct the exam, but you should be prepared for that one. But don't postpone any kinds of work over here. Okay, time ತಗೊಳ್ಳಿ, Sir. ನೆಗ್ಲೆಕ್ಟ್ ಮಾಡ್ಬೇಡ್ರಿ ಅಷ್ಟೇ, ಆಯ್ತಾ? Okay, sir. ಏನಕ್ಕಂತ ಥರ್ಡ್ ಹೇಳ್ತೀನಿ ಸೆಮ್ ನೋಡ್ರಿ. ಎಕ್ಸಾಮ್ಸ್ ಇಡ್ತೀವಿ ಅಂತ ಹೇಳಕತ್ತಾರಲ್ರಿ ಸರ್, ಎರಡು ಕಂಟಿನ್ಯೂ ಮಾಡೋದು ಹೆವಿ ಆಗ್ತೈತೆ ಮಾಡ್ಲಿ, ಇಲ್ಲ ಮಾಡಿ. ಬಟ್ ಏನಂದ್ರೆ ಇದನ್ನೇ ರೀಸನ್ ಇಟ್ಕೊಂಡ್ಬಿಟ್ಟು ನೀವು ಯಾವುದೇ ರೀತಿಯಲ್ಲಿ ಪೋಸ್ಟ್ ಆಗಿ ನೀವು ಪ್ರಿಪರೇಷನ್ ಮಾಡ್ತಿದ್ದೀರಿ ಅಂತಂದ್ರೆ ಒಳ್ಳೇದೇ, ಮಾಡ್ರಿ, ಚೆನ್ನಾಗಿರುತ್ತೆ. ಯಾಕಂದ್ರೆ PG ಅಂದ್ಬಿಟ್ಟು ಸ್ಟಾಫ್ಸ್ ಆರ್ ಓನ್ಲಿ 10% ಪ್ರಿಪರೇಷನ್ಸ್ 99% ನೀವೇ ಓದ್ಕೋಬೇಕಾಗುತ್ತೆ ಸಿಲೆಬಸ್. ಸೊ ಪ್ರತಿಯೊಂದು ಸಿಲೆಬಸ್ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ರಿ, ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ PG ಅಲ್ಲಿ ಯಾವುದೇ ರೀತಿಯಲ್ಲಿ ಬ್ಲೂ ಪ್ರಿಂಟ್ ಇರೋದಿಲ್ಲ ನಿಮ್ಗೆ. ಅಂದ್ರೆ ಇದೇ ಚಾಪ್ಟರ್ ಅಲ್ಲಿ ಇಷ್ಟೇ ಕ್ವಶನ್ಸ್ ಕೇಳ್ತೀವಿ ಅಂತ ಯಾವುದೇ ರೀತಿಯಲ್ಲಿ ಬ್ಲೂ ಪ್ರಿಂಟ್ ಇರೋದಿಲ್ಲ. ಸೊ ಹೋಲ್ ಅಂಡ್ ಸೋಲ್ ಆಗಿ ನೀವು ಎಲ್ಲ ಅದನ್ನ ಕಲಿಬೇಕಾಗುತ್ತೆ. ಅದನ್ನೆಲ್ಲ ಕಲ್ತ ಆದ ನಂತರನೇ ನಾವು ಮಾಸ್ಟರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಮಾಸ್ಟರ್ ಆಫ್ ಸೈನ್ಸ್ ಅಂತ ಹೇಳೋದು. A to Z ಸಿಲೆಬಸ್ ನ ಸ್ಟಡಿ ಮಾಡಿ, ರೆಫರ್ ಮಾಡಿ, ಆಯ್ತಾ? ಅದನ್ನ ರೆಫರ್ ಆದ್ಮೇಲೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತೀರಿ. ಸುಮ್ನೆ ನೀವೇನೋ ಡೆಫಿನಿಷನ್ಸ್ ಓದ್ಕೊಂಡು ಹೋದೆ, ಏನೋ ಕಾನ್ಸೆಪ್ಟ್ಸ್ ಕೊಟ್ಟರು, ಆನ್ಸರ್ ಬರ್ದ್ ಬಂದೆ ಅಂತಾರೆ, ದಟ್ ಈಸ್ ನಾಟ್ ದ ಮಾಸ್ಟರ್ ಡಿಗ್ರಿ, ಆಯ್ತಾ? ಫಸ್ಟ್ ಕೊಟ್ಟಿರ್ತಕ್ಕಂಥ ಸಿಲೆಬಸ್ मार्क्स रहते हैं, ऐसा नहीं रहता सर? ನೋ ಯಾವುದೇ ರೀತಿಯಲ್ಲಿ ಚಾಪ್ಟರ್ ವೈಸ್ ಇಷ್ಟೇ ಕ್ವಶನ್ಸ್ ಅಂತ ಯಾವುದೇ ರೀತಿಯಲ್ಲಿ ಲಿಮಿಟೆಡ್ ಇರೋದಿಲ್ಲ. ಒಂದೇ ಕ್ವಶನ್ಸ್ ಒಂದೇ ಚಾಪ್ಟರ್ ಕವರ್ ಮಾಡಬಹುದಿಲ್ಲ, 2 ಚಾಪ್ಟರ್ ಕವರ್ ಮಾಡಬಹುದು. ಬಟ್ ಸಿಲೆಬಸ್ ಕೊಟ್ಟಿದ್ದೆ ಅಂತ ಅರ್ಥ ಏನೋ, ಈ ಸಿಲೆಬಸ್ ಎಷ್ಟಿರುತ್ತೆ ನೀವು A to Z ಓದ್ಕೊಳ್ರಿ, ಎಲ್ಲಾದ್ರೂ ನಾನು ಕೇಳ್ಬೋದು ಕ್ವಶನ್ಸ್. ಮೊದ್ಲು ಹೆಂಗಿತ್ತಂತಂದ್ರೆ ಡಿಗ್ರಿಯಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬರ್ಸ್ತಾ ಇದ್ವಿ ನಾವು. ಬಟ್ ಮಾಸ್ಟರ್ ಡಿಗ್ರಿಯಲ್ಲಿ ಹಂಗೆ ಬರಂಗಿಲ್ಲ, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಬರ್ಸಕ್ ಬರೋದಿಲ್ಲ. But way of ask question is different, but answer is the same here. Maximum 99% they will give the questions in a confusion way. ಆಯ್ತಾ? ಸೊ ಹಾಗಿದ್ದಾಗ ನೀವು ಸಿಲೆಬಸ್ ನ A to Z ಆಗಿ ಸ್ಟಡಿ ಮಾಡ್ರಿ. ಪ್ರತಿ ಒಂದನ್ನ ನೀವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ರಿ. ಯಾವುದೇ ಸರ್ ಹೇಳಿದ್ರೆ ಇಷ್ಟೇ ಹೇಳಿದಾರೆ, ಇಷ್ಟೇ ಓದ್ಕೊಂಡು ಹೋಗೋಣ ಅಂದ್ರೆ ದಟ್ ಈಸ್ ರಾಂಗ್. ಅದು ಹೇಳಿದಾರ ಇಂಟರ್ನಲ್ ಆಗಿ ಮತ್ತೇನಾದ್ರೂ ವರ್ಕ್ ಫಂಕ್ಷನ್ಸ್ ಏನಾದ್ರು ಇದಾವ ಅದನ್ನು ನೀವು ಓದ್ಕೊಂಡು ಹೋಗ್ಬೇಕು. ಸರ್ ನೀವು ಹೇಳಿಲ್ಲ ಅಂತ ಹೇಳಿ ಬ್ಲೇಮ್ ಮಾಡಂಗಿಲ್ಲ. ಜಸ್ಟ್ ವಿಲ್ ಪ್ರೊವೈಡ್ ಯು ಟ್ರೈನಿಂಗ್. It is not like that, sir, you have not done my job. Not like that. ಅರ್ಧ ನಾವು ಟ್ರೈನ್ ಮಾಡ್ಬೋದು, ನಿಮ್ಗೆ ಗೈಡ್ ಮಾಡ್ಬೋದು, ಹೊರತಾಗಿ ನಿಮ್ಮ ವರ್ಕ್ ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅದನ್ನ ತಗೊಳ್ಳಿ. ಅದಾದ ನಂತರ ಅಗೇನ್ ಯು ವಿಲ್ ಗೋ ಫಾರ್ ಇಂಟರ್ನಲ್ ಸ್ಟಡಿ. ಇನ್ನ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಒಟ್ಟಿಗೆ ಇಂಟರ್ನಲ್ ಸ್ಟಡಿ ಮಾಡ್ತಿರೋ ಅಲ್ಲಿವರೆಗೆ ನಿಮ್ಗೆ ಆನ್ಸರ್ಸ್ ಗೊತ್ತಾಗುತ್ತೆ. ಆ ರೀತಿ ಕಲ್ತ್ರೆ ಏನಾಗುತ್ತೆ ಅಂತಂದ್ರೆ ಕ್ವಶನ್ ಯಾವ ರೀತಿ ಆದ್ರೂ ಕೊಟ್ರು ಆನ್ಸರ್ ಬರೆಯೋ ಕೆಪಾಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಇಲ್ಲ ಅಂತಂದ್ರೆ ಡಿಗ್ರಿಯಲ್ಲಿ ಹೇಗಿರ್ತಿರ್ತಾನೆ ಹಾಗೆ ಬರೆದು ಬಂದಿವಿ ಅಂತಂದ್ರೆ ಆಫ್ಟರ್ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದ್ರೂ ನೀವು ಯು ಆರ್ ನಾಟ್ ಸಪೋಸ್ ಎಲಿಜಿಬಲ್ ಫಾರ್ ಮಾಸ್ಟರ್ ಡಿಗ್ರಿ. ಅದಕ್ಕೆ ಡೋಂಟ್ ಟ್ರೀಟ್ ಲೈಕ್ ಎ ಮಾಸ್ಟರ್. BCA MCA ಡಿಗ್ರಿ ತರ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯು ಆರ್ ಮಾಸ್ಟರ್ ಡಿಗ್ರಿ. ಆಫ್ಟರ್ ಪಾಸ್ ಆದ್ಮೇಲೆ ಫಸ್ಟ್ ಲೆಕ್ಚರ್ ಫೀಲ್ಡಿಗೆ ಹೋಗ್ತೀರಿ. ಏನೇನ್ ಬೇಸಿಕ್ ಥಿಂಗ್ಸ್ ಕಲಿಬೇಕು ಅನ್ನೋದೆಲ್ಲ ನೀವು ಇದರಲ್ಲೇ ಕಲಿಬೇಕಾಗುತ್ತೆ. ಸೊ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಲೆಬಸ್ ಇಟ್ ಶುಡ್ ಬಿ ಇನ್ ಡೆಪ್ತ್ ಆಗಿ ನೀವು ಸ್ಟಡಿ ಮಾಡ್ಕೊಳ್ರಿ. ನೋಟ್ಸ್ ಸಿಗ್ಲಿಲ್ಲ ಅದು ಇಲ್ಲ ಅಂದ್ರೆ ನೀವು ಸರ್ಚ್ ಮಾಡ್ರಿ. ನಮ್ ಕಡೆ ಅಷ್ಟೇ ಅಲ್ಲ, ಇಂಟರ್ನೆಟ್ ಅಲ್ಲಿ ನಿಮ್ಗೆ A to Z ಸಿಲೆಬಸ್ ಸಿಗುತ್ತೆ, ಪ್ರತಿ ಒಂದೂ ಸಿಗುತ್ತೆ. ಸರ್ ಈಸಿ ವೇ ಡೆಫಿನಿಷನ್ಸ್ ಅಂದ್ರೆ ಇಂಟರ್ನೆಟ್ ಸರ್ಚ್ ಮಾಡ್ರಿ. ನಿಮ್ಗೆ ಇದಿಲ್ಲ ಅಂದ್ರೆ ಆಲ್ಟರ್ನೇಟಿವ್. ಎದಕ್ಕಂದ್ರೆ ಸೇಮ್ ಡೆಫಿನಿಷನ್, ವೇ ಆಫ್ ಎಕ್ಸ್ಪ್ಲನೇಷನ್ ಇಸ್ ಡಿಫರೆಂಟ್ ಇಯರ್. ಹೌದಾ? ಹಂಗಿದ್ದಾಗ ನೀವು ಪ್ರತಿಯೊಂದು ಡೆಫಿನಿಷನ್ಸ್ ನೋಡಿ ತಿಳ್ಕೋಬೇಕು, ಹೇಗೆ ರೆಪ್ರೆಸೆಂಟೇಷನ್ ಮಾಡ್ಬೇಕು ಅನ್ನೋದನ್ನ. ಎಕ್ಸಾಮ್ಸ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಇವ್ರ ಮಗಪ್ ಮಾಡ್ತೀರಾ, ಎಲ್ಲ ಕುಲ್ಡ್ ಕಂಠಪಟ್ ಹಾಕೊಂಡ್ಬಿಟ್ಟು ಇದನ್ನೇ ಡೆಫಿನಿಷನ್ ಬರ್ತೀರಿ ಬಹಳ ಜನ. ದಟ್ ಈಸ್ ದ ರಾಂಗ್ ವೇ ಮಾ. ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಆನ್ಸರಿಂಗ್ the things in examinations. ಕ್ಲಿಯರ್? ನೀವು ರೆಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥ ಆನ್ಸರ್ಸ್ ನ ನೀಟಾಗಿ ಓದ್ಬಿಟ್ಟು ಹೇಗೆ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಸರ್ ಮತ್ತೆ ಇಲ್ಲಿ ಇರ್ತಕ್ಕಂಥ ಡೆಫಿನಿಷನ್ ಬೇರೆ ಆಗತ್ತಲ್ಲ, ದಟ್ ಈಸ್ ನಾಟ್ ದ ವೇ. ದ ವೇ ಆಫ್ ಎಕ್ಸ್ಪ್ಲನೇಷನ್ ಶುಡ್ ಬಿ ಇನ್ ದ ಕ್ಲಿಯರ್ ವೇ ಇರ್ಬೇಕು. ಹೌದಾ? ಸೊ ಈ ರೀತಿ ಆದಾಗ ನೀವು ಸಿಲೆಬಸ್ ಸ್ಟಡಿ ಮಾಡ್ಕೊಡ್ರಿ, ಹಾಗೆ ಓದ್ಕೊಡ್ರಿ. ನೀವು ಇಷ್ಟೇ ಲಿಮಿಟೆಡ್ ಓದ್ಕೊಂತೀರಿ ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ರಿಲೇಟೆಡ್ ನಿಮ್ಗೆ ಏನೋ ಡೌಟ್ಸ್ ಇತ್ತಂದ್ರೆ ಕೇಳಿ, ನಾನು ಅದ್ರ ಬಗ್ಗೆನೂ ಹೇಳ್ತೇನೆ ಬೇಕಿದ್ರೆ ನಿಮ್ಗೆ. Inshallah, we will, sir. ಅಂಬಮ್ಮ, Okay, sir. ಅದೇನ್ಮ ಅಂಬಮ್ಮ? Yes, sir. ಸಿಲೆಬಸ್ A to Z ಒಂದು ಬುಕ್ ತಗೊಂಡ್ಬಿಟ್ಟು ನೀಟಾಗಿ ಸಿಲೆಬಸ್ ಕಾಪಿ ಪಕ್ಕದಲ್ಲಿ ಇಟ್ಕೊಂಡು ನೀಟಾಗಿ ಬರ್ಕೊಂತ ಬಂದ್ಬಿಡ್ಮ, ಆಯ್ತಾ?
Okay, ಓದ್ಕೊಂಡ್ರೆ ಆಗ್ಲಾರದು. ಸಿಲೆಬಸ್ A to Z ಏನೇನಿದಾವೆ, ಎಕ್ಸಾಂಪಲ್ಸ್, ಪ್ರೋಗ್ರಾಮ್ಸ್ ಏನೇನಿದೆ ಎಲ್ಲ ಬರ್ಕೊಂತ ಹೋಗು. ಸಿಲೆಬಸ್ ರಿಲೇಟೆಡ್ ಒಂದು ಬುಕ್ ರೆಡಿ ಆಗುತ್ತೆ ನಿನ್ ಕೈಲಿ. ಆ ಮೆಟೀರಿಯಲ್ ರೆಡಿ ಆಯ್ತು ಅಂತ ಅನ್ಕೋ, ಕ್ವಶನ್ ಪೇಪರ್ ಅಥವಾ ಟೆಸ್ಟ್ ಯಾವಾಗ ಕಂಡಕ್ಟ್ ಮಾಡಿ ಆತ ಅದೊಂದು ಬುಕ್ ರಿವಿಷನ್ ಮಾಡ್ಕೊಂಡು ಹೋಗ್ರೆ ದಟ್ ಇಸ್ ಎನಫ್ ಫಾರ್ ಯುವರ್ ಮೇನ್ ಎಕ್ಸಾಮಿನೇಷನ್ಸ್. ಹಾಗೆ ಮಾಡ್ಕೊಂತ ಹೋಗ್ರಿ. ಅದೇ ರೀತಿ ಪೈಥಾನ್ ಕೂಡ ಹಾಗೆ ಹೇಳ್ತಾ ಇದೀನಿ. ಸಿಲೆಬಸ್ ಪೈಥಾನ್ ಇಟ್ಕೊಳ್ರಿ, ಒಂದು ಬುಕ್ ತಗೊಳ್ರಿ 200 pages, ಸಿಲೆಬಸ್ ತಕ್ಕಂಗೆ ಯೂನಿಟ್ ವೈಸ್ ನೋಟ್ಸ್ ನೀಟಾಗಿ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಏನೇನ್ ಬರೀಬೇಕು, ಏನೇನ್ ಕಂಟೆಂಟ್ಸ್ ಬರ್ತಾವೆ, ಯಾವ್ದನ್ನ ಮಿಸ್ ಮಾಡ್ಬೇಡ್ರಿ, ರೆಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಡ್ರಿ. ಮತ್ತೆ ಅದರಲ್ಲಿ ಕೂಡ ನೀವು A to Z ಎಲ್ಲ ಬರೀರಿ. ಓದುವಾಗ ಮಾತ್ರ ಎಷ್ಟನ್ನ ಓದ್ಬೇಕು ಅದು ಅಷ್ಟನ್ನ ಮಾತ್ರ ಓದ್ಕೊಂಡು ಹೋಗ್ರಿ. ಬರೆಯೋದೆಲ್ಲ ಬರೀರಿ, ಸ್ಟಡಿ ಮಾಡೋದು ಮಾತ್ರ ಎಕ್ಸಾಮ್ ಹತ್ರ ಆದಂಗೆಲ್ಲ ರೆಡ್ಯೂಸ್ ಮಾಡ್ಕೊಂತ ಹೋಗ್ರಿ ಸ್ಟಡಿ ಮಾಡೋದು. ಸೊ ಆ ರೀತಿ ಮಾಡ್ಕೊಡ್ರಿ. ನಾನು ಅದ್ರಲ್ಲಿ ಬರ್ದೆ ಸ್ವಲ್ಪ ಇದ್ರಲ್ಲಿ ಬರ್ದೆ ಅಂತಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಆಗ್ಲಾ ಕೆಲಸ. ಕ್ಲಿಯರ್? ಮತ್ತೆ ನಾನೀಗ ಹೆಂಗೆ ಸ್ಟಾರ್ಟ್ ಮಾಡ್ಬಿಡ ನೆಕ್ಸ್ಟ್ ಅಂತ ಹಾಗೆ ಹೋಗ್ಲಾ ಮುಂದೆ? Yes, sir. ಓ ರೈಟ್. ನೆಕ್ಸ್ಟ್ ಈಸ್ ಅಡ್ವಾನ್ಸ್ಡ್ ಪೈಥಾನ್ ಅಂತ ಹೇಳ್ತೀವಿ. ಅಂದ್ರೆ ಅಡ್ವಾನ್ಸ್ಡ್ ಪೈಥಾನ್ ಅಂದ್ರೆ ಏನ್ ಸರ್ ಅಂತಂದ್ರೆ, ವಾಟ್ ಆರ್ ದ ಥಿಂಗ್ಸ್ ಆರ್ ಅಡಿಷನಲ್ ಅವೈಲಬಲ್ ಥಿಂಗ್ಸ್ ಆರ್ ದೇರ್ ಇನ್ ದ ಪೈಥಾನ್. ಏನೇನಿದೆ ಅಡ್ವಾನ್ಸ್ಡ್ ಅಂತಂದ್ರೆ, as you already studied in the OOPS concept, that is called as object oriented programming language ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು OOPS principles ಕೂಡ ಅಂತೀವಿ ನಾವು. ಸೊ ಅದರಲ್ಲಿರ್ತಕ್ಕಂಥ certain characteristics ನ ನಾವು ಇಲ್ಲಿ ಕಲಿಯೋಣ. Before going to OOPS concept, let us take your OOPS principles over here. Just a second. Hey, ಅಲ್ಲಿ ಯಾರು ಮಾತಾಡಂಗಿಲ್ಲ. ರೇ, ಅಲ್ಲಿ ಯಾರು ಮಾತಾಡ್ಬೇಡ ಅಂತ ಹೇಳಿ ಕ್ಲಾಸ್ ಮಾಡಿ. ಇಲ್ಲಿ ಎದಕ್ಕೆ ನಿಂತ್ಕೊಂಡ್ರೆ ಕೇಳೋನು ಸಬ್ಮಿಟ್ ಮಾಡಂತಾರೆ ಎಲ್ಲ. ಸೊ OOPS principle ಅಂತಂದ್ರೆ, the OOPS are the rules or guidelines which are supposed to be satisfied by any programming language in order to call that programming language as OOPS language. ಅಂದ್ರೆ ಅರ್ಥ ಏನಿದು, ನೀವು ಬದ್ದಿರ್ತಕ್ಕಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಗೈಡ್ಲೈನ್ಸ್ ಅಥವಾ ರೂಲ್ಸ್ ನೀವೇನಾದ್ರೂ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ ತಗೊಂಡು ಸ್ಯಾಟಿಸ್ಫೈಡ್ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಅದಕ್ಕೆ ನಾವು OOPS ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. OOPS ಪ್ರಿನ್ಸಿಪಲ್ ಅಂತಂದ್ರೆ ನಮ್ಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಯಾವ್ಯಾವು ಅಂತಂದ್ರೆ, ದ ಫಸ್ಟ್ ಪ್ರಿನ್ಸಿಪಲ್ ಈಸ್ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ, ಥರ್ಡ್ ಒನ್ ಇನ್ಹೆರಿಟೆನ್ಸ್, ಅಬ್ಸ್ಟ್ರಾಕ್ಷನ್. So can anyone tell me, just unmute your mic, just tell me what are the different types of OOPS concepts ಯಾವ್ಯಾವ ಇದ್ದು ನಮ್ಗೆ? ಆಬ್ಜೆಕ್ಟ್ಸ್, ಕ್ಲಾಸ್, ಹೌದಾ, ಇಂಥವೆಲ್ಲ ನಮ್ಗಿದ್ದು ತಾನೆ. ಅದೇ ಕಾನ್ಸೆಪ್ಟ್ ಅಲ್ಲಿ ಸರ್ಟನ್ ಪಾಯಿಂಟ್ಸ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದೀವಿ. ಎನ್ಕ್ಯಾಪ್ಸುಲೇಷನ್ ಅಂತಿದೆ, ಪಾಲಿಮಾರ್ಫಿಸಮ್ ಅಂತಿದೆ, ಇನ್ಹೆರಿಟೆನ್ಸ್ ಅಂತಿದೆ, ಅಬ್ಸ್ಟ್ರಾಕ್ಷನ್ಸ್ ಅಂತ ಇದೆ. These are the 4 different principles are available in the Python, OOPS principles in advanced Python. Okay, here let us go with the first one, encapsulation antide. Encapsulation antandre the concept of binding or grouping related data members along with its related functionalities is known as encapsulations. ಅಂದ್ರೆ ನಾವು ಬೈಂಡಿಂಗ್ ಅಪ್ ಆಫ್ ಡಾಟಾ ಅಂತ ನಾವು ಹೇಳ್ತಿದ್ವಿ. ಬೈಂಡಿಂಗ್ ಅಪ್ ಆಫ್ ಡಾಟಾ ಆರ್ ರಿಲೇಟೆಡ್ ಡಾಟಾ. ಇನ್ ದ ಸೇಮ್ ಇಯರ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ ಬೈಂಡಿಂಗ್ ಆರ್ ಗ್ರೂಪಿಂಗ್ ರಿಲೇಟೆಡ್ ಡಾಟಾ ಮೆಂಬರ್ಸ್ ಅಲಾಂಗ್ ವಿತ್ ಇಟ್ಸ್ ರಿಲೇಟೆಡ್ ಫಂಕ್ಷನಾಲಿಟಿ ಇಸ್ ನೋನ್ ಆಸ್ ಎನ್ಕ್ಯಾಪ್ಸುಲೇಷನ್. ಬೈಂಡಿಂಗ್ ಅಪ್ ಆಫ್ ಡಾಟಾ ಅಂತ ನಾವು ಹೇಳ್ತಿದ್ವಿ OOPS ಕಾನ್ಸೆಪ್ಟ್ ಅಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅದು ಬೈಂಡಿಂಗ್ ಅಪ್ ಆಫ್ ಡಾಟಾ ಆದ್ರೂ ಇರ್ಬೋದು ಅಥವಾ ಗ್ರೂಪಿಂಗ್ ಆಫ್ ಡಾಟಾ ಇರ್ಬೋದು, ಗ್ರೂಪಿಂಗ್ ಡಾಟಾ ಮೆಂಬರ್ಸ್ ಆದ್ರೂ ಇರ್ಬೋದು. ಅಂತದಕ್ಕೆ ನಾವು ಎನ್ಕ್ಯಾಪ್ಸುಲೇಷನ್ಸ್ ಅಂತ ಹೇಳ್ತೀವಿ. ಇಲ್ಲೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಒಂದು ಕಸ್ಟಮರ್ ಅಂತ ಎಕ್ಸಾಂಪಲ್ ಇದೆ, ಇನ್ನೊಂದು ಎಂಪ್ಲಾಯ್ ಅಂತ ಇದೆ. ಕಸ್ಟಮರ್ ಅಲ್ಲಿ ಬಂದ್ಬಿಟ್ಟು ನಮಗೆ ಇರ್ತಕ್ಕಂಥದ್ದು ಯಾವುದು, ಕಸ್ಟಮರ್ ನೇಮು, ಕಸ್ಟಮರ್ ಅಡ್ರೆಸ್, ಕಸ್ಟಮರ್ ನಂಬರ್ ಅಂಡ್ ಕಸ್ಟಮರ್ ಬ್ಯಾಲೆನ್ಸ್. ದೀಸ್ ಆರ್ ಡಿಫ್ರೆಂಟ್ attributes ಆರ್ ಅವೈಲಬಲ್ ಇನ್ ದ ಟೇಬಲ್ ಕಾಲ್ಡ್ ಆಸ್ ಎ ಕಸ್ಟಮರ್ ಟೇಬಲ್. ಸೊ ಅದನ್ನ ನಾವು ಹೇಗೆ ಡಿಫೈನ್ ಮಾಡ್ತಿದೀವಿ ಅಂತಂದ್ರೆ, ಡೆಫ್ ಡೆಪಾಸಿಟ್, ಸೆಲ್ಫ್ ಡೆಪಾಸಿಟ್, ಡೆಫಿನಿಷನ್, ಅಗೇನ್ ವಿತ್ಡ್ರಾ ಸೆಲ್ಫ್, ಡೆಫ್ ಟ್ರಾನ್ಸ್ಫರ್ ಸೆಲ್ಫ್. These are the 4 different methods are available in the data members are available in customer table. Whenever the user or some bank were calling that the transfer function call ಮಾಡಬಹುದು, withdraw function call ಮಾಡಬಹುದು, ಡೆಪಾಸಿಟ್ ಫಂಕ್ಷನ್ ಆದ್ರೂ ಕಾಲ್ ಮಾಡಬಹುದು. ಹೌದಾ? ಅದೇ ರೀತಿಯಲ್ಲಿ ಎಂಪ್ಲಾಯ್ ಬಂದ್ಬಿಟ್ಟು ನಿಮಗೆ ಕಸ್ಟಮರ್ ನೇಮ್ ಇರಬಹುದು, ಕಸ್ಟಮರ್ ಅಡ್ರೆಸ್ ಆದ್ರೂ ಇರಬಹುದು, ಕಸ್ಟಮರ್ ID ಇರಬಹುದು, ಕಸ್ಟಮರ್ ಸ್ಯಾಲರಿ ಆದ್ರೂ ಇರಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ
customer DA salary, HRA, tax. So these are the different functions are calling. So tax function call ಮಾಡಬಹುದು, HRA function call ಮಾಡಬಹುದು, DA ಇರಬಹುದು, HRA, DA, TA, D ಅಂತೆಲ್ಲ ಬಹಳಷ್ಟು ಫಂಕ್ಷನ್ಸ್ ಅವೈಲೇಬಲ್ ಫಾರ್ ಗವರ್ಮೆಂಟ್ ಎಂಪ್ಲಾಯ್ಸ್. ಆ ಫಂಕ್ಷನ್ ಎಲ್ಲ ಡಿಫರೆಂಟ್ ನಾವು ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನ ನಾವು ಅವಾಗ ನಾವು ಆ ಫಂಕ್ಷನ್ ನ ಕಾಲ್ ಮಾಡಿಬಿಟ್ಟು ಸರ್ಟನ್ ಎಕ್ಸಿಕ್ಯೂಷನ್ಸ್ ನಾವು ಮಾಡಬಹುದು. These are entire functions are belongs to which class here? Employee class. This is the two tables are belongs to encapsulation, which illustrate the encapsulation concepts over here. So customer, employee. Howda? So can anyone just explain me how exactly you can able to understand these two tables here? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಹೇಗೆ ಅರ್ಥ ಮಾಡ್ಕೊಂಡಿದ್ರಿ ನೀವು? ಸೊ ವಿ ಆಫ್ ಎಕ್ಸ್ಪ್ಲನೇಷನ್ ನಾನು ಹೇಳೋದು ಬೇರೆ ಇರಬಹುದು, ಬಟ್ ನೀವು ಅರ್ಥ ಮಾಡ್ಕೊಳ್ಳೋದು ಬೇರೆ ಇರುತ್ತೆ. ಜಸ್ಟ್ ಟೆಲ್ ಮಿ ದಟ್ ಹೌ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಓವರ್ ಹಿಯರ್, ಕಸ್ಟಮರ್ ಅಂಡ್ ಎಂಪ್ಲಾಯ್. ಯಾರಾದ್ರೂ ಹೇಳ್ಬೋದು? ಹೇಳ್ರಿ, ಅರ್ಥ ಆಗತ್ತಂತ ಹೇಳಿದ್ರಲ್ಲ, ಹೇಳ್ರಿ ಈಗ. No one? So this is all about your encapsulations. Next, we have another principle that is called as a class. Class is a syntax or a structure used to bind or group the related data members along with its related functionalities. Class is a syntax or a structure. Class ಯಾವ ಏನಂತ ಹೇಳ್ತೀವಿ? Class is a syntax or a structure used to bind or group the related data members along with its related functionalities ಅಂತ ನಾವು ಹೇಳ್ತೀವಿ. Already you know about the classes. So general the syntax for the class is class name with n number of statements. Okay. So same spaces indentation called suit black or class may be implemented over here. Next,
within the class we can represent the data by using static. So here is within the class we can represented the data by using static variable or ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಹೇಳ್ತೀವಿ. ಹೌದಾ? ದೀಸ್ ಆರ್ ದ ವಿತ್ ಇನ್ ದ ಕ್ಲಾಸ್ ಅಲ್ಲಿ ನಾವು ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆದ್ರೂ ಯೂಸ್ ಮಾಡಬಹುದು ಅಥವಾ ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆದ್ರೂ ಯೂಸ್ ಮಾಡಬಹುದು. ಕ್ಲಿಯರ್? ಸೊ ಅಂತ ವೇರಿಯೇಬಲ್ಸ್ ಗೆ ನಾವು ಸ್ಟ್ಯಾಟಿಕ್ ಅಂಡ್ ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಇನ್ ದ ಸೇಮ್ ವೇ ಲೆಟ್ ಅಸ್ ಗೋ ವಿತ್ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಅಂತಂದ್ರೆ ಯಾವ್ದಕ್ಕೆ ಹೇಳ್ತೀವಿ ಅನ್ನೋದನ್ನ ನಾವು ನೋಡೋಣ. ಸೊ ಐ ಥಿಂಕ್ let me stop today itself only class. So tomorrow I will continue static variable ಮತ್ತೆ non static variables ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಆಯ್ತಾ? So today let me stop here itself only because syllabus is almost nearest to complete the syllabus. ಇನ್ನೇನು ಕಂಪ್ಲೀಟ್ ಆಗೋ ಚಾನ್ಸಸ್ ಬಹಳಷ್ಟು ಇದಾವೆ. ಸೊ ಅದಕ್ಕೆ ನಿಧಾನಕ್ಕೆ ಹೋಗೋಣ. ಕ್ಲಿಯರ್? ನಿಮ್ಗೆ ಇಲ್ಲಿವರೆಗೆ ಏನಾದ್ರು ಡಿಸ್ಕಷನ್ಸ್ ಮಾಡಿದ್ದು ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಇಲ್ಲ ಸರ್ ನಮ್ಗೇನು ಡೌಟ್ಸ್ ಇಲ್ಲ, ನಾವು ಕೇಳಿದೀವಿ, ಅರ್ಥ ಆಯ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಸೊ ಹೋಲ್ಡ್ ಮಾಡಿ ಒಂದು 10 minutes. ಅದಾದ ನಂತರ ವಿ ವಿಲ್ ಕಂಪ್ಲೀಟ್ ದ ಸಿಲೆಬಸ್. ಓಕೆ? इज इट ऑडिबल? स्टार्टिंग कुछ बोल रहे थे ना सर, थर्ड सेम रिलेटेड एग्जाम के ब्रेक हो रही थी, वाइस रिपीट करो सर. क्या बोले? डेट्स आए हैं? नहीं डेट्स not came, but ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಡೇಟ್ ಅನೌನ್ಸ್ ಮಾಡಿದಾರ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. नहीं सर अभी. That is what get confusion over here. ಅದೇ ಇನ್ನ ministers are getting fighting with each others. No one don't know the who has declared the dates here. ಮಿನಿಸ್ಟ್ರಿಗಳಿಗೆ ಗೊತ್ತಿಲ್ಲ ಡೇಟ್ಸ್ ಯಾರು ಡಿಕ್ಲೇರ್ ಮಾಡ್ಯಾರ ಅಂತ ಹೇಳಿ. ದಟ್ ಇಸ್ ದ ಮೇನ್ ಕನ್ಫ್ಯೂಷನ್ ಓವರ್ ಹಿಯರ್. ಓಕೆ, ಲೆಟ್ ದಮ್ ಟು ಮೇಕ್ ಇಟ್ ಕ್ಲಿಯರ್ ರಿಗಾರ್ಡಿಂಗ್ ದ ಎಕ್ಸಾಮಿನೇಷನ್ಸ್. ಅವ್ರು ಯಾವಾಗಾರು ಕ್ಲಿಯರ್ ಮಾಡ್ಕೊಳ್ಳಿ. ಇಫ್ ದೇ ಆರ್ ಕಂಡಕ್ಟಿಂಗ್ ದ ಎಕ್ಸಾಮ್, ನೋ ಪ್ರಾಬ್ಲಮ್, ವಿ ಆರ್ ರೆಡಿ ಫಾರ್ ದ ಎಕ್ಸಾಮ್ಸ್. ರೆಡಿ ಮಾಡ್ಕೊಳ್ರಿ. ಆಯ್ತಾ? ಅವ್ರು ಯಾವುದೇ ಫಾರ್ಮೆಟ್ ಅಲ್ಲಿ ರೆಡಿ ಮಾಡಿದ್ರು ಯು ಶುಡ್ ಬಿ ಪ್ರಿಪೇರ್ ಫಾರ್ ದಟ್ ಒನ್. ಸಮ್ ಪೀಪಲ್ಸ್ ಆರ್ ಸೇಯಿಂಗ್ ದಟ್ ದೇ ವಿಲ್ ಗೋ ಫಾರ್ SLC ಪ್ಯಾಟರ್ನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. SLC ಪ್ಯಾಟರ್ನ್ ಮಾಡಿದ್ರೆ ಇಟ್ ಈಸ್ ಸೊ ಯಾವ ರೀತಿಯಲ್ಲಿ ನೀವು ಪ್ರಿಪರೇಷನ್ಸ್ ಮಾಡಬೇಕು ಅನ್ನೋದು ಯೂನಿವರ್ಸಿಟಿ ಅವ್ರು ನಿಮಗೆ ಗೈಡ್ಲೈನ್ಸ್ ಮಾಡ್ತಾರೆ. ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ, ಹೇಗೆ ಬರೀಬೇಕು ಅನ್ನೋದೆಲ್ಲ ಗೈಡ್ಲೈನ್ಸ್ ಮಾಡ್ತಾರೆ ನಿಮಗೆ. ಇಫ್ ದೇ ಆರ್ ಪ್ರೊವೈಡಿಂಗ್ ಎಸ್ ಎ ಥಿಯರಾಟಿಕಲ್ ಇರುತ್ತೆ ಬರೀಬೇಕು ಅಂತಂತಂದ್ರೆ ದಟ್ ಈಸ್ ಆಲ್ಸೋ ನೋ ಪ್ರಾಬ್ಲಮ್. ಯು ಆಲ್ರೆಡಿ ನೋ ಹೌ ಟು ರೈಟ್ ಆನ್ ದ ಎಕ್ಸಾಮಿನೇಷನ್ಸ್. ಅಂಡ್ ಒನ್ ಥಿಂಗ್, ಡೋಂಟ್ ಬಾದರ್ ಅಬೌಟ್ ದ ಪ್ರಾಕ್ಟಿಕಲ್ಸ್ ಬಗ್ಗೆ ಏನು ಟೆನ್ಷನ್ ತಗೋಬೇಡ್ರಿ. ಆರಿಫ್ ಸರ್ ಇದ್ದಾರೆ, HOD ಈಸ್ ಹಿಯರ್. ಓಕೆ, ಅವರೆಲ್ಲ ನಿಮ್ ಗೈಡ್ಶಿಪ್ ಎಲ್ಲ ಮಾಡ್ತಾರೆ, ಹೇಗೆ ಮಾಡಬೇಕು ಏನೇನಿಲ್ಲ ಅನ್ನೋದೆಲ್ಲ ನಿಮಗೆಲ್ಲ ಫೋನ್ ಮಾಡಿ ಇಂಟಿಮೇಷನ್ಸ್ ಎಲ್ಲ ಮಾಡ್ತಾರೆ. ಪ್ರಾಕ್ಟಿಕಲ್ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಜಸ್ಟ್ ಗೋ ಆನ್ ಥ್ರೂ ದ ಥಿಯರಿ ಎಕ್ಸಾಮಿನೇಷನ್ಸ್. ಆಯ್ತಾ? ಓಕೆ ಸರ್. ಓಕೆ ಸರ್. ಅನದರ್ ಒನ್ ಗುಡ್ ನ್ಯೂಸ್ ಫಾರ್ ಇಯರ್. ಇನ್ನೇನು ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಜನವರಿಯಲ್ಲೆಲ್ಲ ಕಾಲ್ಫಾರ್ಮ್ ಮಾಡ್ತಾರೆ. ಐ ಥಿಂಕ್ ಆಲ್ ಆಫ್ ಯು ಹ್ಯಾಸ್ ಬಿನ್ ಅಪ್ಲೈಡ್ ಫಾರ್ KCET ಎಕ್ಸಾಮಿನೇಷನ್. KCET ಅಪ್ಲೈ ಮಾಡಿದಿರಾ? ಎಸ್ ಸರ್. ಪ್ರಿಪ್ರೇಷನ್ಸ್ ಮಾಡ್ರಿ. ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡ್ರಿ. ಇಫ್ ಯು ಕ್ಲಿಯರ್ಡ್, ಆ ಎಕ್ಸಾಮಿನೇಷನ್ ಕ್ಲಿಯರ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಗೆಸ್ಟ್ ಪರ್ಮನೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ. ಇಮಿಡಿಯೇಟ್ ಅದು ಕಾಲ್ಫಾರ್ಮ್ ಆಗಿ ನೀವು KCET ಎಲ್ಲ ಕ್ಲಿಯರ್ ಮಾಡಿದ ತಕ್ಷಣ ಏನಾದ್ರು ನೀವು ಕ್ಲಿಯರ್ ಆಯ್ತು ಅನ್ಕೊಳ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಮಾಡಿ ಯು ವಿಲ್ ಗೆಟ್ ಅಪಾಯಿಂಟೆಡ್. ಅದು ಕೂಡ ಆಗುತ್ತೆ, ಚಾನ್ಸಸ್ ಬಹಳಷ್ಟು ಇದಾವೆ. ಆಯ್ತಾ ಸರ್? ಮತ್ತೆ ಸಬ್ಜೆಕ್ಟ್ಸ್ ಬಗ್ಗೆ ಐಡಿಯಾ ಇಲ್ಲ, ಏನು ಇಲ್ಲ ಅಂತಂದ್ರೆ ಐ ವಿಲ್ ಗಿವ್ ಒನ್. ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ನನಗೆ ಮೆಸೇಜ್ ಮಾಡ್ರಿ. ಒಂದು ನಾನು ಗ್ರೂಪ್ ಕ್ರಿಯೇಟ್ ಮಾಡಿ ಬೇಕಾದ್ರೆ ನಾನು ಕ್ಲಾಸಸ್ ಎಂಗೇಜ್ ಮಾಡ್ತೀನಿ ಅದ್ರ ರಿಲೇಟೆಡ್. ಆಯ್ತಾ? ಸರ್ ಇಂಟ್ರೆಸ್ಟೆಡ್. ಯಾರ್ಯಾರು ಇದ್ರೆ ನನಗೆ ಹೇಳ್ರಿ, ನಾನು ಒಂದು ಗ್ರೂಪ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ನಾನು ಇದರಲ್ಲಿ ಯಾವ್ಯಾವ ಇಲ್ಲಿವರೆಗೆ ಕ್ವಶನ್ಸ್ ರಿಪೀಟೆಡ್ ಯಾವ್ದಾವೆ, ಯಾವ್ಯಾವ ಪಾಸಿಬಿಲಿಟಿ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಪ್ಯಾಟರ್ನ್ಸ್ ಕೊಡ್ತಿದ್ದಾರೆ ಅನ್ನೋದನ್ನ ನಾನು ನೋಡೋಣ. ಆಯ್ತಾ? ಇದ್ರ ಮಧು ಸರ್ ಬರ್ತೀನಿ, ನಾನು ಇಬ್ರು ಬರ್ತೀವಿ. ಇದು ಕಾಲೇಜಿಂದ ಇರೋದಿಲ್ಲ, ದಿಸ್ ಇಸ್ ಅವರ್ ಪರ್ಸನಲ್ ಇರ್ತವೆ. ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ಇಲ್ಲ. ಅದು ಯಾವ್ದ್ರ ಮತ್ತೆ ಅಟೆಂಡೆನ್ಸ್ ಇರೋದಿಲ್ಲ, ಅದಕ್ಕೆ ಸೆಲ್ಫ್ ಇಂಟ್ರೆಸ್ಟೆಡ್. ಕ್ಲಿಯರ್? ಇದಕ್ಕೆ ಅಂದ್ರೆ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ದಂಗೆಲ್ಲ ನಿಮಗೆ ನಮಗೂ ಸ್ವಲ್ಪ ಕ್ಲಾರಿಟಿ ಆಗುತ್ತೆ. ವಿಲ್ ಆಲ್ಸೋ ಗೋಯಿಂಗ್ ಟು ಲರ್ನ್. ಇನ್ನೊಂದು, ನಾವು ಡಿಸ್ಕಸ್ ಮಾಡೋದನ್ನ ನಾವು ಒಬ್ಬರೇ ಹೇಳ್ಬೇಕಂತ ಏನಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್
ನಿಮಗೆ ಏನಾದ್ರೂ ಸರ್ ನಾನು ಇದನ್ನ ಓದಿದ್ದೀನಿ ಇವತ್ತು ನಾನು ಹೇಳ್ತೀನಿ ಸರ್ ಅಂತ ನಿಮ್ಗೆ ಏನಾದ್ರೂ ಅನ್ಸಿತ್ತಂತಂದ್ರೆ ನೀವು ಕೂಡ ರೆಪ್ರೆಸೆಂಟೇಷನ್ಸ್ ಮಾಡ್ಬೋದು. ಅರ್ಥ ಆಯ್ತಾ? ಸಪೋಸ್ ನೀವು ಯಾವ್ದೊಂದು ಟಾಪಿಕ್ ಓದ್ಕೊಂಡಿದ್ದೀರಿ ಸರ್ ಇದನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸರ್, ಇದನ್ನ ನನಗೆ ಒಂದು ಚಾನ್ಸ್ ಬಿಡಿ, ಅಫ್ಕೋರ್ಸ್ ಕಮ್ ಟು ಕ್ಲಾಸಲ್ಲಿ ನೀವೇನ್ ತಗೊಂಡಿರ್ತಾ ನೀವೊಂದು ಟಾಪಿಕ್ ಇಂಟಿಮೇಷನ್ ಮಾಡಿ ಹೇಳ್ರಿ, ಈ ತರ ಓದಿದ್ದೀನಿ ಇದನ್ನ ಕ್ವಶನ್ಸ್ ಈ ತರ ಕೇಳ್ಬೋದು ಅಂತ ಹೇಳಿ ನೀವು ಡಿಸ್ಕಸ್ ಮಾಡ್ಬೋದು. ಆಯ್ತಾ? ಎಲ್ಲರೂ ಇನ್ಫಾರ್ಮೇಶನ್ ಡಾಟಾನ ಶೇರ್ ಮಾಡ್ಕೋಬಹುದು. ಕ್ಲಿಯರ್? ಸೊ ಅಂತವ್ರು ಏನಾರು ಇದ್ವಿ ಸರ್ ಮತ್ತೆ ಏನಾರು ಮಾಡೋಣ ಅಂತಂದ್ರೆ ಜಸ್ಟ್ ಇಂಟಿಮೇಷನ್ ಮಾಡಿ, ಐ ವಿಲ್ ಕ್ರಿಯೇಟ್ ಒನ್ ಗ್ರೂಪ್ ಅಲ್ಲಿ ಕ್ರಿಯೇಟ್, ಇಲ್ಲಾಂದ್ರೆ ಗೂಗಲ್ ಮೀಟ್ ಅಲ್ಲಿ ಬೇಕಾದ್ರೆ ನಾವು ಮಾಡೋಣ. ನಿಮ್ಗೆ ಇದು ಕನ್ವೀನಿಯಂಟ್ ಆಗ್ತಿಲ್ಲ ಅಂತಂದ್ರೆ ವಿಲ್ ಗೋ ಫಾರ್ ಎ ಗೂಗಲ್ ಮೀಟ್. ಓಕೆ? ನನಗೆ ಮೆಸೇಜ್ ಮಾಡ್ರಿ ಯಾರು ಇಂಟ್ರೆಸ್ಟ್ ಇದ್ರಿ. बट वो कब लेते सर क्लासेस? ಎನಿ ಟೈಮ್ 5 o'clock ಬೇಕಾದ್ರೆ ಎಂಗೇಜ್ ಮಾಡೋಣ. हाँ ओके सर. 1 hour ಮಾತ್ರ ಸಬ್ಜೆಕ್ಟ್ಸ್ ಶೆಡ್ಯೂಲ್ ಮಾಡೋಣ. ಪ್ಲಾನ್ ಪ್ರಕಾರ ಸಬ್ಜೆಕ್ಟ್ ಶೆಡ್ಯೂಲ್ ಮಾಡೋಣ. ವೀಕ್ಲಿ 4 ಸಬ್ಜೆಕ್ಟ್ಸ್ ಮಾಡೋಣ. ವೀಕ್ಲಿ ಅಂತಂದ್ರೆ 6 ಆಗ್ತವೆ. ಗೋ ಫಾರ್ 4 ಕ್ಲಾಸಸ್ ಮಾಡೋಣ. ಬೇಕು ನಿಮ್ಗೆ ಬರ್ಡನ್ ಆಗುತ್ತೆ ಸರ್ ನಮ್ಗೆ ಏನಫ್ ಸಾಕ್ ಅಂತಂದ್ರೆ ಬೇಕಾದ್ರೆ ವೀಕ್ಲಿ 4 ಮಾಡಿ ಸಂಡೇ ಒಂದ್ ದಿವಸ ಮಾತ್ರ ಒಂದು 3 hours ಬೇಕಾದ್ರೆ ಮಾಡೋಣ. ओके सर ओके. ವಿಲ್ ಗೋ ವಿತ್ ದ ಮೇನ್ ಕಾನ್ಸೆಪ್ಟ್ಸ್ ಪ್ರಕಾರ ನಾವು ಡಿಕ್ಲರೇಷನ್ಸ್ ನೋಡೋಣ ಏನೇನ್ ಮಾಡೋಣ ಅಂತ ಹೇಳಿ ಸಬ್ಜೆಕ್ಟ್ ವೈಸ್ ಇದು ಮಾಡ್ಕೊಂಡು ಡಿಸ್ಕಸ್ ಮಾಡೋಣ. ಆಯ್ತಾ? ಸೊ ಯಾರೇ ಇಂಟ್ರೆಸ್ಟ್ ಇದ್ರೆ ನನಗೆ ಯಾರೇ ಇಂಟಿಮೇಷನ್ ಮಾಡ್ರಿ, ಫೋನ್ ಮಾಡಿ ನನಗೆ ಇಂಟಿಮೇಷನ್ ಮಾಡ್ಬೇಕು ನೀವು, ಸರ್ ಈ ತರ ಇಂಟ್ರೆಸ್ಟ್ ಇದೀವಿ ಮಾಡೋಣ ಅಂತಂದ್ರೆ ವಿಲ್ ಡೂ ದಟ್ ಒನ್. ಓಕೆ? ಜಸ್ಟ್ ಆ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಓವರ್ವ್ಯೂ ಬರ್ಬೋದು, ಕ್ವಶನ್ಸ್ ಹೇಗೆ ಕೇಳ್ಬೋದು ಅಂತ ಹೇಳಿ. ಕ್ಲಿಯರ್? Yes ರೈಟ್. sir. ನೀಲೋಫರ್ After ನೋಡಿ third ಯಾರೇ sem ಇಂಟ್ರೆಸ್ಟ್ ಇದ್ರೆ exams, ನನಗೆ sir. ಫೋನ್ ಮಾಡಿ ಇಂಟಿಮೇಷನ್ ಮಾಡ್ರಿ. Okay sir okay I will sir. ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರನ್ನ ಆಡ್ ಮಾಡ್ಬಿಡ್ಮಾ, ನೀನು ಆಡ್ ಮಾಡಿ ನನ್ಗೆ ಆದ್ಮೇಲೆ ಇಂಟಿಮೇಷನ್ ಮಾಡು, ಅವಾಗ ನನಗೆ ಆಡ್ ಮಾಡಿ, ನನಗೆ ಮಧುಸೂದನ್ ಸರ್ಗೆ ಆಡ್ ಮಾಡಿ. Okay sir fine. Okay then, just for wait for another 5 minutes. Today we'll complete the class and tomorrow we'll continue. Okay? Wait ಮಾಡಿ 12 o'clock ಆಗೋವರೆಗೆ. Okay sir thank you.
ಆಯ್ತು ಎಲ್ಲರೂ ಎಕ್ಸಿಟ್ ಆಗ್ರಿ. ನಾಳೆ ಕ್ಲಾಸ್ನ ಕಂಟಿನ್ಯೂಷನ್ ಮಾಡೋಣ ಆಯ್ತಾ. ಓಕೆ ದೆನ್ ಸಿ ಯು ಟುಮಾರೋ. ಓಕೆ.